ನಮಸ್ಕಾರ. ನಾವು ಬೀದಿ ದೀಪ ನಿರ್ವಹಣೆ ಕಾರ್ಮಿಕರು. ನಾವು 2007-2008ರಿಂದ ಹೊರಗುತ್ತಿಗೆ ಪದ್ಧತಿಯಲ್ಲೇ ಕಾರ್ಯನಿರ್ವಹಿಸ್ಕೊಂಡು ಬರ್ತಾಯಿದ್ದೀವಿ. ಈ ಗುತ್ತಿಗೆದಾರರಾಯಿತು, ಆಮೇಲೆ ಅಧಿಕಾರಿಗಳಾಯಿತು, ನಮಗೆ PF ESI ಕನಿಷ್ಠ ವೇತನ ಅಂತ ಸೌಲಭ್ಯಗಳು ಸಹ ಕೊಟ್ಟಿಲ್ಲ. ಆದ ಕಾರಣ ನಾವು ಈಗ ಪೌರ ಕಾರ್ಮಿಕರು ಅಂತಂದರೆ ಈ ಲೋಡರ್ಸು, ಕ್ಲೀನರ್ಸು, ಆಮೇಲೆ UGD ಕೆಲಸ ಮಾಡೋರು ಒಂದೇ ಅಲ್ಲ, ಬೀದಿ ದೀಪ ನಿರ್ವಹಣೆ ಮಾಡೋರು ಕೂಡ ಪೌರ ಕಾರ್ಮಿಕರು ಅಂತೇಳಿ ಈ ಸರ್ಕಾರಕ್ಕೆ ನಾವು ಹೇಳ ಬಯಸ್ತಾ ಇದ್ದೀವಿ. ಸುಮಾರು 2007-2008ರಿಂದ ನಾವು ಈ ಮಲ್ತಾಯಿ ಧೋರಣೆ ತೋರ್ಕಂತ ಈ ಬಂದಿರೋಂಥ ಎಲ್ಲ ಸರ್ಕಾರಗಳು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಾವು ಈಗ ಏನಂತಂದರೆ ಆಧುನಿಕ ಜೀತ ಪದ್ಧತಿಯಲ್ಲೇ ದುಡಿತಾ ಇದ್ದೀವಿ. ಇನ್ನು ಮುಂದೆ ಇದು ಆಗಲಾರ್ದಂಗೆ ನಮ್ಮನ್ನ ನೇರ್ಪಾವತಿ, ನೇರ ನೇಮಕಾತಿ, ಪೌರ ಕಾರ್ಮಿಕರ ರೀತಿ ನಮ್ಮನ್ನು ಕೂಡ ನೇರ್ಪಾವತಿ, ನೇರ ನೇಮಕಾತಿ ಮಾಡ್ಬೇಕಂತೇಳಿ ನಮ್ಮದೊಂದು ಮನವಿ ಸರ್. ಕೇಳಿಲ್ರಿ ಮತ್ತು ಕಾಂಟ್ರಾಕ್ಟರ್ ಏನು ಕೊಡ್ತೀರಿ ಸರ್, ಅವ್ರು ನಮ್ಗೆ ಅಂತೂ ಬಂದು ಕೇಳೇ ಇಲ್ರಿ. ಹೀಗಾಗಿ ನಮಗೆ ಹೆಂಗದ ನಮ್ಮ ಪರಿಸ್ಥಿತಿ ಅಂದ್ರೆ ನಮ್ಮ ಬೀದಿ ದೀಪ ರಿಪೇರ್ ಮಾಡ್ಬೇಕಾದ್ರೆ ನಮ್ಮ ಹೆಂಡ್ರು ಮಕ್ಕಳೆಲ್ಲ ಬೀದಾಗೆ ಕುಂತೇವ್ರಿ ನಾವು. ಆದ್ರೆ ನಮ್ಮ ನೀವು ಕಾರ್ಮಿಕರಿಗೆ ಏನು ಮಾಡ್ಕೊಡ್ತಿಲ್ಲ ಅದೊಂದು ಮಾಡ್ಕೊಡ್ತೀವಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು ಸರ್. ನಮ್ಮ ಅಧ್ಯಕ್ಷರು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.